ಹಲೋ ಮೈ ಡಿಯರ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮಿಕ್ಸ್ಡ್ ಕ್ಲೈಮೇಟ್ ವೆದರ್ ತುಂಬ ಕೆಟ್ಟದಾಗಿದೆ. ನನಗಂತೂ ಹೋಗಿರುವಂತಹ ಕೋಲ್ಡ್ ಕಾಫ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗನಿಗಂತೂ ಸಂಪೂರ್ಣವಾಗಿ ಕ್ಲಿಯರ್ ಆಗೇ ಇಲ್ಲ. ಮಮ್ಮಿಗೂ ಕೂಡ ಈಗ ಕೋಲ್ಡ್ ಕಾಫ್ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಪ್ರಾಬ್ಲಮ್ ಮೋಸ್ಟ್ ಪ್ರಾಬಬ್ಲಿ ಎಲ್ಲರ ಮನೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತ ನನಗಾಗಲೇ ಅರಿವಿದೆ. ಸೊ ಪದೇ ಡಾಕ್ಟರ್ ಹತ್ರ ಹೋಗಿ ₹100 ಖರ್ಚು ಮಾಡ್ತೀವಿ. ಖರ್ಚು ಮಾಡೋದು ತಪ್ಪು, ಡಾಕ್ಟರ್ ಹತ್ರ ಹೋಗೋದು ತಪ್ಪು ಅಂತ ಇಲ್ಲ. ಬಟ್ ಮೆಡಿಸಿನ್ಸ್ ಮೇಲೆ ಎಷ್ಟು ಅಂತ ಡಿಪೆಂಡ್ ಆಗೋಕ್ಕಾಗುತ್ತೆ. ಅದು ಕೆಲವರಿಗೆ ವರ್ಕ್ ಆಗುತ್ತೆ, ಕೆಲವರಿಗೆ ಆಲ್ಮೋಸ್ಟ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಆದಷ್ಟು ಇವತ್ತು ನಾನು ತೋರಿಸುವಂತಹ ಈ ಒಂದು ರೆಮಿಡಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡ್ಕೊಳ್ಳುವಂತಹದ್ದು. ಕೆಮ್ಮು, ನೆಗಡೆ, ಶೀತ ಬಾಧೆ, ಕೆಟ್ಟ ಒಂದು ತಲೆನೋವು ಇರುತ್ತಲ್ಲ ಶೀತದಿಂದ, ಅದರಿಂದ ನಾವು ಪಾರಾಗ್ಬೋದು ಮನೆಯಲ್ಲಿ ಮಾಡುವಂತಹ ಈ ಒಂದು ರೆಮಿಡಿ. ಜೊತೆಗೆ ಒಂದು ಚಿಟ್ ಚಾಟ್ ಅದಾದ ನಂತರ ನಿಮ್ಮ ಜೊತೆ ರೆಮಿಡಿನ ಶೇರ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು, ನನ್ನ ಮಗನ ಹ್ಯಾಂಡ್ ಕರ್ಚೀಫ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಅವನ ಒಂದು ಪ್ಯಾಂಟ್ ಇರುತ್ತಲ್ಲ, ಪ್ಯಾಂಟ್ ಪಾಕೆಟಲ್ಲೂ ಕೂಡ ಒಂದು ಹ್ಯಾಂಡ್ ಕರ್ಚೀಫ್ನ ಇಟ್ಟು ಕಳಿಸಿರ್ತೀವಿ. ಆ್ಯಂಡ್ ಲಂಚ್ ಬಾಕ್ಸಲ್ಲೂ ಆಬ್ವಿಯಸ್ಲಿ ಹ್ಯಾಂಡ್ ಕರ್ಚೀಫ್ 2 ಕೇಳ್ತಾನೆ ಅವನು. ಒಂದು ನೆಲದ ಮೇಲೆ ಕುತ್ಕೊಂಡು ತಿಂತಾರಂತೆ ಅವರು ಸ್ಕೂಲಲ್ಲಿ, ನೆಲದ ಮೇಲೆ ಒಂದು ಹಾಸ್ಕೊಳ್ಳೋಕ್ಕೆ, ಆ್ಯಂಡ್ ದೆನ್ ಅವನ ಒಂದು ಲ್ಯಾಪ್ ಮೇಲೆ ಒಂದು ಹಾಕ್ಕೊಳ್ಳೋಕ್ಕೆ 2 ಹ್ಯಾಂಡ್ ಕರ್ಚೀಫ್ಸ್ನ ಅವ್ನು ಕೇಳ್ತಾನೆ. ಮತ್ತು ಊಟ ಆದಮೇಲೆ ಕೈ ಒರೆಸ್ಕೊಳ್ಳೋಕ್ಕೆ ಆ ಹ್ಯಾಂಡ್ ಕರ್ಚೀಫ್ನ ಅವ್ನು ತಗೊಂಡು ಹೋಗ್ತಾನೆ. ಬಟ್ ಈ ಹ್ಯಾಂಡ್ ಕರ್ಚೀಫ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ನನ್ನ ಬಾಲ್ಯದ ನೆನಪು ಬರುತ್ತೆ. ನಮ್ಮ ಸ್ಕೂಲಲ್ಲಿ, ರೆಪ್ಯೂಟೆಡ್ ಸ್ಕೂಲ್, ಅಲ್ಲಿ ಹ್ಯಾಂಡ್ ಕರ್ಚೀಫ್ ತರೋದು ತುಂಬಾ ಕಂಪಲ್ಸರಿ ಇತ್ತು. ಎಸ್, ಅದು ಗರ್ಲ್ಸ್ ಸ್ಕೂಲ್ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್. ಬಟ್ ನಮಗೆ ನಮ್ಮ ಮಮ್ಮಿ ಡ್ಯಾಡಿ ಹ್ಯಾಂಡ್ ಕರ್ಚೀಫ್ಸ್ ಕೊಡಿಸಿದ್ರು, ಇಲ್ಲ ಅಂತಂದಲ್ಲ. ಬಟ್ ಪದೇ ನಾನಂತೂ ಕಳ್ಕೊಂಡು ಬಂದುಬಿಡ್ತಾ ಇದ್ದೆ. ಅದೆಲ್ಲಿ ಹೋಗ್ತಿದ್ವೋ, ಅದೆಲ್ಲಿ ಮಿಸ್ ಆಗ್ತಿತ್ತು ನನಗಂತೂ ಗೊತ್ತಿಲ್ಲ. ಸೊ 1 ಸಲ ಕೊಡಿಸ್ತಾರೆ, 2 ಸರಿ ಕೊಡಿಸ್ತಾರೆ, 3 ಸರಿ ಕೊಡಿಸ್ತಾರೆ, ಪದೇ ಯಾರು ಕೊಡಿಸ್ತಾರೆ ಅಲ್ವಾ. ಕೊನೆಗೆ ಕೊಡಿಸೋದನ್ನು ಬಿಟ್ಟರು. ಮಮ್ಮಿ ಬೈಯೋರು, ಎಷ್ಟೋ ನನ್ನ ಕರ್ಚೀಫ್ಗಳನ್ನು ಜೋಡಿಸ್ಬೇಕು ಅಂತ. ಸೊ ಕೊನೆಗೆ ನಾನು ಹ್ಯಾಂಡ್ ಕರ್ಚೀಫ್ ತೆಗೆದುಕೊಂಡು ಹೋಗೋದನ್ನೇ ಬಿಟ್ಬಿಟ್ಟೆ. ಇದನ್ನು ನೆನಪು ಬರುತ್ತೆ ಹ್ಯಾಂಡ್ ಕರ್ಚೀಫ್ಸ್ ಬಗ್ಗೆ ನನಗೆ. ಆಗಿನ ಕಾಲದಲ್ಲಿ ನಮ್ಮ ಒಂದು ಫ್ಯಾಮಿಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಡ್ಯಾಡಿ ಒಬ್ಬರೇ ದುಡಿಬೇಕಾಗಿತ್ತು, ತುಂಬ ಜನ ಮಕ್ಕಳು. ಬಟ್ ಈಗಂತೂ ನನ್ನ ಮಗನಿಗೆ ಹಾಗೂ ನನ್ನ ಹಸ್ಬೆಂಡ್ಗೆ ಅವರಿಗೆ ಒಂದು 7ರಿಂದ 8 ಹ್ಯಾಂಡ್ ಕರ್ಚೀಫ್ಸ್, ನನ್ನ ಮಗನಿಗೆ ಎಲ್ಲ ಸೇರಿ ಒಂದು 10 ಹ್ಯಾಂಡ್ ಕರ್ಚೀಫ್ಸ್ ಅಂತೂ ಈಗಾಗಲೇ ರೆಡಿ ಇದೆ, ಮನೇಲಿ ಇದ್ದೇ ಇರುತ್ತೆ. 1 ಡೇ ಯೂಸ್ ಮಾಡಿದ್ದು ತಕ್ಷಣ ನನ್ನ ಮಗಂದು ವಾಶ್ ಮಾಡಿ ನೆಕ್ಸ್ಟ್ ಡೇ ಫ್ರೆಶ್ ಹ್ಯಾಂಡ್ ಕರ್ಚೀಫ್ಸ್ನೇ ನಾನು ಹಾಕ್ಕೊಳ್ಸೋದು. ನೀವು ಕೂಡ ಮಕ್ಕಳ ಬಗ್ಗೆ ಹಾಗೆಯೇ ಎಚ್ಚರಿಕೆನ ವಹಿಸಬೇಕು. ಯಾಕಂದರೆ ಮಕ್ಕಳು ಯಾವ್ಯಾವ ರೀತಿ ಯೂಸ್ ಮಾಡಿರ್ತಾರೋ, ಕೆಳಗೆಲ್ಲ ಬಿಸಾಕಿರ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಸೇಫರ್ ಸೈಡ್ ಪ್ರತಿದಿನ ಒಂದು ಜೋಬಲ್ಲಿಡೋದೇ ಆಗಲಿ ಅಥವಾ ಲಂಚ್ ಬ್ಯಾಗಲ್ಲಿಡೋವಂಥ ಹ್ಯಾಂಡ್ ಕರ್ಚೀಫ್ಸ್ನ ನೀವು ವಾಶ್ ಮಾಡಿ ದಿನ ಒಂದೊಂದು ಚೇಂಜ್ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ. ಸೊ ಹ್ಯಾಂಡ್ ಕರ್ಚೀಫ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು. ಇನ್ನು ಡೈಲಿ ನನ್ನ ಬೆಳೆಸಿರುವಂಥ ಚಿಕ್ಕ ಕೈ ತೋಟದಲ್ಲಿ ನಾನು ಹೂಗಳನ್ನು ಕಿತ್ಕೊಳ್ತಾ ಇದ್ದೀನಿ. ಕ್ಯೂಟಾಗಿ ಬೆಳೆದಿರುವಂತಹ ಕನಕಾಂಬರದ ಹೂವು ಹಾಗೂ ಬಸವನ ಪಾದ ಆ್ಯಂಡ್ ಸ್ವಲ್ಪ ತುಳಸಿ ಎಲೆಗಳನ್ನು ಕೂಡ ನಾನು ಕಿತ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ನಾನು, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಓಕೆ, ಈಗ ನಾನೀಗಾಗಲೇ ಹೇಳಿರೋ ಹಾಗೆ ನೀರುಳ್ಳಿ ನನಗೆ ಬೇಕು. ನೀರುಳ್ಳಿನ ಈಗ ನಾನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ತೆಗೆದುಕೊಳ್ಬೇಕು. ನಿಮಗೆ ಒಂದು ದಿನಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಇದನ್ನು ನೀವು ಇಂಟೇಕ್ ಮಾಡ್ಬೋದು. ನಾನು ತೋರಿಸ್ತೀನಿ ನಿಮಗೆ. ನೀರುಳ್ಳಿನ ಗ್ರೇಟ್ ಮಾಡ್ಕೊಂಬಂದು ಮತ್ತು ನಿಮಗೆ ನಾನು ತೋರಿಸ್ತೀನಿ. ನಿಮಗೆ ಕಾಣ್ತಾ ಇರ್ಬೋದು, ನನಗೀಗ ನೀರುಳ್ಳಿಯ ತುರಿ ಸಿಕ್ಕಿದೆ. ನನಗೀಗ ನೀರುಳ್ಳಿ ತುರಿ ಬೇಕಾಗಿಲ್ಲ, ಇದರ ಒಂದು ಜ್ಯೂಸ್ ಮಾತ್ರ ಬೇಕು. ನಾನು ಇದನ್ನೀಗ ಹಿಂಡ್ಕೋತಾ ಇದ್ದೀನಿ. ಆದಷ್ಟು ಕೈಯಲ್ಲೇ ಮಾಡ್ಕೊಳ್ಳೋದು ಕಂಫರ್ಟಬಲ್ ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ಏನೇ ಸ್ಪೂನ್ ಅದೆಲ್ಲ ಯೂಸ್ ಮಾಡಿಕೊಂಡ್ರು ನಮಗೆ ಕರೆಕ್ಟಾಗಿ ಆ ಒಂದು ನೀರುಳ್ಳಿ ರಸದ ಅಂಶ ಸಿಗೋದಿಲ್ಲ. ಸೊ ಕೈಯಲ್ಲಿ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕರೆಕ್ಟಾಗಿ ಎಲ್ಲ ನಮಗೆ ಸಂಪೂರ್ಣ ಇರುವಂತಹ ಅಂಶ, ನೀರುಳ್ಳಿ ರಸದ ಅಂಶ ನಮಗೆ ಸಿಕ್ಕುತ್ತೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕು. ಅದು ಯಾವುದೇ ಬ್ರ್ಯಾಂಡಿನ ಹನಿ, ಅಂದರೆ ಜೇನುತುಪ್ಪ. ಈ ಒಂದು ನೀರುಳ್ಳಿ ರಸ ಏನಿದೆ, ನೀರುಳ್ಳಿ ಜ್ಯೂಸ್,
ಇದಕ್ಕೆ ಒಂದು 2 ಸ್ಪೂನಷ್ಟು ಹನಿ, 4 ಸ್ಪೂನ್ ಹಾಕು, ಗಟ್ಟಿರುತ್ತೆ, ಗಟ್ಟಿ ಸಿಗಲ್ಲ. 4 ಸ್ಪೂನ್ ಹಾಕು. ಇದನ್ನು ಅಳತೆ ಪ್ರಕಾರ ಹೇಳಬೇಕು ಅನ್ನೋ ಹಾಗಿದ್ರೆ 4 ಸ್ಪೂನಷ್ಟು ನೀರುಳ್ಳಿ ರಸಕ್ಕೆ 4 ಸ್ಪೂನಷ್ಟು ನೀವು ಜೇನುತುಪ್ಪವನ್ನು ಹಾಕೋಬೋದು. ಅಳತೆ ಪ್ರಕಾರ ಮಾಡ್ಕೋಬೇಕು. ನಿಮಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬೇಕು ಅಂತಂದರೆ ಈ ಒಂದು ಅಳತೆಲಿ ಮಾಡ್ಕೋಬೋದು. ಅಥವಾ 2 ಸ್ಪೂನ್ ನೀರುಳ್ಳಿ ರಸಕ್ಕೆ ನೀವು 2 ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕೋಬಹುದು. ಇದನ್ನು ನೀವು ದಿನಕ್ಕೆ 3ರಿಂದ 4 ಸಾರಿ 1 ಸ್ಪೂನಷ್ಟು ಇಂಟೇಕ್ ಮಾಡಬಹುದು. ಇದನ್ನು ಖಂಡಿತವಾಗಿಯೂ ಎಂತಹ ಕೆಮ್ಮಿದ್ರೂ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ನಿಮಗೆ ರಿಸಲ್ಟ್ 2 ದಿನಗಳಲ್ಲೇ ಖಂಡಿತವಾಗಿಯೂ ರಿಸಲ್ಟ್ ಕಾಣುತ್ತೆ. ಕೆಲವರಿಗೆ ರಾತ್ರಿ ಹೊತ್ತು ಕೆಮ್ಮು ಜಾಸ್ತಿ ಆಗುತ್ತೆ, ಮಲಗೋದಕ್ಕೆ ಆಗ್ತಾ ಇರಲ್ಲ, ಅಂಥವ್ರು 1 ಸ್ಪೂನಷ್ಟು ಇದನ್ನ ನೀವು ಇಂಟೇಕ್ ಮಾಡಿ ನೀರು ಕುಡಿಬಾರ್ದು. ಹಾಗೆ ಮಲ್ಕೊಂಡ್ಬಿಟ್ರೆ ನಿಮಗೆ ಆರಾಮದಾಯಕವಾದ ನಿದ್ದೆ ಕೂಡ ಬರುತ್ತೆ. ನೀವು ನೋಡ್ಕೊಂಬಂದ್ರಿ ಎಷ್ಟು ಈಸಿಯಾಗಿ ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾನು ಈ ಬೆಸ್ಟ್ ಹೋಮ್ ಮೇಡ್ ಸಿರಪ್ನ ಮಾಡ್ಕೊಂಬಿಟ್ಟೆ ಅಂತ. ನಿಮಗೆ ಇದ್ರ ಬೆನಿಫಿಟ್ಸ್ ಕೂಡ ಈಗಾಗಲೇ ಹೇಳಿದೆ. 6 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಏಜ್ನವರು ಇದನ್ನ ಇಂಟೇಕ್ ಮಾಡ್ಬೋದು. ದಿನಕ್ಕೆ 3ರಿಂದ 4 ಸಲ 1 ಸ್ಪೂನಷ್ಟು ಇಂಟೇಕ್ ಮಾಡಿದ್ರೆ ಗಮನಾರ್ಹವಾದ ಕೆಮ್ಮು ಶೀತದಲ್ಲಿ ನಿಮಗೆ ರಿಸಲ್ಟ್ಸ್ ಕಾಣುತ್ತೆ. ಇದೇ ರೀತಿಯ ಇನ್ನೊಂದು ರೆಮಿಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ತುಂಬ ಈಸಿ, ಸಖತ್ತಾಗಿರುವಂಥ ರಿಸಲ್ಟ್ ಕೊಡುತ್ತೆ. ನಿಮಗೆ ಈ ಒಂದು ವೆದರಲ್ಲಿ ಕೋಲ್ಡ್, ಕಾಫ್, ನೆಗಡೆ, ಕೆಮ್ಮು, ಶೀತ ಬಾಧೆ, ತಲೆಭಾರ, ತಲೆನೋವು, ಮೂಗು ಕಟ್ಟುವಿಕೆ, ರನ್ನಿಂಗ್ ನೋಸ್, ಎಂಥ ಪ್ರಾಬ್ಲಮ್ ಇದ್ದರೂ ನೆಕ್ಸ್ಟ್ ಈಗ ನಾನು ತೋರಿಸುವಂಥ ರೆಮಿಡಿಯಿಂದ ತಕ್ಷಣ ಒಂದು 2 ದಿನದಲ್ಲಿ ಇದರಿಂದ ಕೂಡ ನೀವು ಪಾರಾಗ್ಬೋದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡಿ. ನಾನೀಗ ಗ್ಯಾಸ್ ಸ್ಟವ್ ಮೇಲೆ ನಿಮಗೆ ಕಾಣ್ತಾ ಇರೋದು ಅದ್ರ ಪಾತ್ರೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಾಸಿವೆನ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್, 2 ಸ್ಪೂನಷ್ಟು ಸಾಸಿವೆ ಸಿಮ್ಮಲ್ಲಿ ಮಾಡ್ಕೊಳ್ಳಿ. ಇದು ಹೀಗೇ ಚಟಪಟ ಚಟಪಟ ಅಂತ ಅನ್ಬೇಕು. ಇದಕ್ಕೆ ಎಣ್ಣೆ ಏನು ಹಾಕೋಂಗಿಲ್ಲ. ಎರಡು ಸ್ಪೂನ್ ಸಾಸಿವೆಗೆ 1-2 ಚಿಟಿಕೆಯಷ್ಟು ಜೀರಿಗೆ, ನಿಮಗೆ ಕಾಣ್ತಾ ಇರ್ಬೋದು ಚಟ 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 ಅಂತಿದೆ. ನೀವು ಕೇಳಿಸ್ತಾ ಇದೆಯಾ? ಚಟಪಟ ಚಟಪಟ ಅಂತ ಇದೆ. ಈ ಒಂದು ಲೆವೆಲಲ್ಲಿ ಇದು ಫ್ರೈ ಆಗಬೇಕು. ಈಗ ಸಾಫ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಈಗ ನಾನು ಇದನ್ನ ಮಿಕ್ಸರ್ ಗ್ರೈಂಡರಲ್ಲಿ ಡ್ರೈ ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಫೈನ್ ಪೌಡರ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸ್ಟೆಪ್, ಈಗ ಪಾತ್ರೆಯಲ್ಲಿ ನಾನು 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ, ಡ್ರಿಂಕಿಂಗ್ ವಾಟರ್. ಇದು ಬಿಸಿ ಆಗಲಿ. ಈಗ ನೋಡಿ ಬಬಲ್ಸ್ ಬರ್ತಾ ಇದೆ. ಈಗ ಆಫ್ ಮಾಡ್ಕೋತಾ ಇದ್ದೀನಿ ನಾನು. ಈಗ 1 ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಬಿಸಿ ಬಿಸಿ ನೀರನ್ನ. ಈಗ 1 ಗ್ಲಾಸ್ ನೀರು, ಬಿಸಿ ಬಿಸಿ ನೀರು ನಾನು ಒಂದು ಗ್ಲಾಸಲ್ಲಿ ಏನು ಬಿಸಿ ಮಾಡ್ಕೊಂಡಿದ್ದೆನಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಬಂದಿದ್ದೀನಿ. ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಚಟಪಟ ಅಂದಿರುವಂತಹ ಸಾಸಿವೆ ಪೌಡರ್ ಮಾಡ್ಕೊಂಬಂದಿದ್ದೆನಲ್ಲ, ಅದು 1/4 ಸ್ಪೂನಷ್ಟು ನಾನು ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ, ಇದಕ್ಕಿನ್ನೇನು ಬೇಡ. ಯಾವುದೇ ಕಾರಣಕ್ಕೂ ಇದು ಕಹಿ ಅಂತ ಅನಿಸಲ್ಲ, ಯಾಕಂದರೆ ನಾವು ಸಾಸಿವೆನ ಚಟಪಟ ಅನ್ನೋ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೆ ವಿತೌಟ್ ಆಯಿಲ್. ಹಾಗೂ ಇದನ್ನ ಪೌಡ್ರ್ ಕೂಡ ಮಾಡ್ಕೊಂಡಿದ್ದೀನಿ. ಇದು ಖಂಡಿತವಾಗಿಯೂ ನಿಮಗೆ ವಿಷ ಅಂತ ಅನಿಸಲ್ಲ. ನೀವು ಪ್ರತಿದಿನ ಒಂದೇ 1 ಗ್ಲಾಸ್ನಷ್ಟು ನೀವೇನು ಕಾಫಿ ಕುಡಿತೀರಲ್ಲ ಅಂಥ ಗ್ಲಾಸಲ್ಲಿ ನೀವು ಕುಡಿದ್ರೂ ಕೂಡ ನಿಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಶೀತ ಬಾಧೆಯಿಂದ, ಶೀತದ ಯಾವುದೇ ಲಕ್ಷಣಗಳಿದ್ದರೂ, ತುಂಬ ಜಾಸ್ತಿ ಶೀತ ಇದ್ದರೂ ಕೂಡ ವಿತಿನ್ 3 ಡೇಸ್ ಇದು ಕಡಿಮೆ ಮಾಡಿಬಿಡುತ್ತೆ. ನಾನು ಹೇಳಿರೋ ಹಾಗೆ ಈ ಒಂದು ರೆಮಿಡಿ ಹಾಗೂ ನೀರುಳ್ಳಿ ರಸದ ರೆಮಿಡಿಯನ್ನು ನೀವು ತೆಗೆದುಕೊಳ್ತಾ ಹೋದರೆ ಖಂಡಿತವಾಗಿಯೂ ವಿತಿನ್ 2 or 3 ಡೇಸ್ ನಿಮಗೆ ಕೆಮ್ಮು, ನೆಗಡೆ, ಶೀತ ಆ ಒಂದು ಪರಿಣಾಮ ಏನೇ ಇದ್ರೂ ಅದೆಲ್ಲ ಸಂಪೂರ್ಣವಾಗಿ ನಿಂತು ಹೋಗ್ಬಿಡುತ್ತೆ. ಈಗ ನಾನು ಇದನ್ನ ಸಿಪ್ ಮಾಡ್ತೀನಿ. ಕೀಪ್ ಆನ್ ವಾಚಿಂಗ್.
ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಒಳ್ಳೆ ಇದು ಟಾನಿಕ್ ರೀತಿ ಕೆಲಸ ಮಾಡುತ್ತೆ. ಏನು ಟೇಸ್ಟ್ ಕಾಣ್ತಾ ಇಲ್ಲ, ಮಾಮೂಲಿ ನೀರು ರೀತಿ ಕುಡಿಯೋ ಕಾಣ್ತಾ ಇದೆ. ಬ್ಯೂಟಿಫುಲ್ ಆಗಿರುವಂತಹ ಅರೋಮಾ ಅಂದರೆ ಒಂದು ಸಾಸಿವೆ ಹುರಿದಿದ್ವಲ್ಲ ಆ ಅರೋಮಾ ಮಾತ್ರ ಬಿಟ್ಟರೆ ಇನ್ನು ಯಾವ ಟೇಸ್ಟು ಇಲ್ಲ, ಕಹಿ ಇಲ್ಲ, ಖಾರ ಇಲ್ಲ, ಎಂಥದ್ದು ಇಲ್ಲ. ಆರಾಮಾಗಿ ನೀವು ಇದನ್ನ ಇಂಟೇಕ್ ಮಾಡ್ಕೋಬೋದು. ನಿಮ್ಮ ಶೀತ ಕೆಮ್ಮು ನೆಗಡೆಲ್ಲ ನೀವು ಹೋಗಲಾಡಿಸ್ಕೋಬಹುದು. ಅಷ್ಟೇ ಅಲ್ಲ, ಇದು ಡೈಜೆಷನಲ್ಲೂ ತುಂಬಾ ಸಹಾಯಕಾರಿ. ಸೊ ಇದನ್ನ ನಾನು ಕುಡಿದು ಮುಗಿಸ್ತೀನಿ ಇವತ್ತು. ಈಗಲೇ ನೀವು ಇದನ್ನ ರೆಡಿ ಮಾಡಿಕೊಂಡು ಈ ಒಂದು ಸಾಸಿವೆ ಪೌಡರ್ನ ಒಂದು ಮಾಡಿಕೊಂಡು ನೀವು ಜಾಸ್ತಿ ಪ್ರಮಾಣದಲ್ಲಿ ಒಂದು ಡಬ್ಬಿಯಲ್ಲಿ ನೀವು ಮಾಡಿ ಈ ಪುಡಿನ ಇಟ್ಕೊಂಡು ಬಿಟ್ಟರೆ ನೀವು ಯಾವ ಬೇಕಾದ್ರೂ ಬಿಸಿನೀರು ಮಾಡಿಕೊಂಡು ಇದನ್ನ ನೀವು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಹೋಗ್ಬೋದು. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಇದನ್ನ ನೀವು ಇಂಟೇಕ್ ಮಾಡಬಹುದು. ಇದು ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಬಂದು ನೀವು ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಎಸ್ ಗಾಯ್ಸ್, ನೀವು ನೋಡ್ಕೊಂಬಂದ್ರಿ. ಇವತ್ತು ಒಂದೇ ವಿಡಿಯೋದಲ್ಲಿ 2 ರೆಸಿಪಿಯನ್ನು ಎಷ್ಟು ಸುಲಭವಾಗಿ ಮಾಡ್ಕೊಳ್ಳೋದು ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಇದನ್ನ ನೀವು ನೋಡಿ ಸುಮ್ಮನಾಗೋದಲ್ಲ, ಇದನ್ನ ನೀವು ಮಾಡ್ಕೋಬೇಕು. ಇದರ ಬೆನಿಫಿಟ್ಸ್ನ ನೀವು ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ಶೀತ ಬಾಧೆ, ಗಂಟಲು ನೋವು, ರನ್ನಿಂಗ್ ನೋಸ್, ಕೋಲ್ಡ್, ಕಾಫ್, ತಲೆಭಾರ, ತಲೆನೋವು ಎಲ್ಲ ಇದ್ದೇ ಇದೆ. ಮ್ಯಾಕ್ಸಿಮಮ್ ಪೀಪಲ್ಗೆ ಈ ಒಂದು ಪ್ರಾಬ್ಲಮ್ ಕಾಡ್ತಾನೆ ಇದೆ. ಸೊ ಸಾಸಿವೆ ನೀರು ಇಷ್ಟು ಈಸಿ ಕಾಫಿ ಟೀ ಕುಡಿಯೋ ರೀತಿ ನೀವು ಕುಡಿದ್ಬಿಡ್ಬಹುದು. ಪ್ರತಿದಿನ 1 ಅಥವಾ 2 ಗ್ಲಾಸಷ್ಟು ಕಾಫಿ ಲೋಟದಲ್ಲಿ ಹಾಕ್ಕೊಂಡು ಕುಡಿದ್ಬಿಡ್ಬೋದು. ಇನ್ನು ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಜೇನುತುಪ್ಪ ಹಾಗೂ ನೀರುಳ್ಳಿಯ ರಸ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ. ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ದಿನಕ್ಕೆ 3 ರಿಂದ 4 ಸಲ ನೀವು ಇದನ್ನ ಕುಡಿಬೋದು. ಹಾಗೂ ತಲೆಭಾರ, ಮೂಗು ಕಟ್ಟುವಿಕೆ ಎಲ್ಲದನ್ನು ದೂರ ಮಾಡ್ಕೋಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದು ಡೈಜೆಷನ್ ಕೂಡ ಹೆಲ್ಪ್ಫುಲ್. ಇನ್ನೊಂದು ಗುಟ್ಟಿನ ವಿಷಯ ಹೇಳಬೇಕು ಅಂದರೆ ನಿಮ್ಮ ತೂಕವನ್ನು ಕೂಡ ಕಡಿಮೆ ಮಾಡುವಂಥ ಕೆಪಾಸಿಟಿ ಇದೆ. ಸೊ ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ವಿಡಿಯೋದೊಂದಿಗೆ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.